ಹಾಯ್ ಹಲೋ ನಮಸ್ಕಾರ ಒನ್ಸ್ ಅಗೇನ್. ಇವಾಗ ನಾವಿದ್ದೇವೆ ವಿರೂಪಾಕ್ಷ ದೇವಾಲಯದ ಮುಂಭಾಗದಲ್ಲಿ. ವಿಜಯನಗರದ ಬೀದಿಯಲ್ಲಿ ಓಡಾಡ್ತಾ ಇದ್ದೇನೆ ಇವಾಗ ವಿರೂಪಾಕ್ಷ ದೇವಾಲಯವನ್ನು ಗೋಪುರವನ್ನು ತೋರಿಸ್ತೇನೆ ನೋಡಿ. ಈ ವಿರೂಪಾಕ್ಷ ದೇವಾಲಯ ತುಂಗಭದ್ರಾ ನದಿಯ ತಟದಲ್ಲಿದೆ. ಆಗಿನ ಕಾಲದಲ್ಲಿ ಇದನ್ನು ಪಂಪಾ ನದಿ ಅಂತಿದ್ರು. ಭಾರತ ದೇಶೇ ಕರ್ನಾಟಕ ರಾಜ್ಯ ವಿಜಯನಗರ ಜಿಲ್ಲೆ ಪಂಪಾ ಕ್ಷೇತ್ರ ಪಂಪಾಪತಿ ದೇವಾಲಯ ಒಳಗಡೆ ಹೋಗ್ತಾ ಇದ್ದೀವಿ ನಾವು. ಪಂಪಾಪತಿ ಅಂದರೆ ವಿರೂಪಾಕ್ಷ, ವಿರೂಪಾಕ್ಷ ಅಂತ ಅಂದರೆ ಈಶ್ವರ ಅಂತ. ಇದು ಗೋಪುರ. ತುಂಬ ಎತ್ತರವಾಗಿದೆ ಗೋಪುರ. ಮುಂದೆ ಅಲ್ಲಿ ದೇವಾಲಯ ಕಾಣಿಸ್ತಾ ಇದೆ ನೋಡಿ, ಚಿಕ್ಕದಾಗಿ. ಇದೇನಿದೆಯಲ್ಲ ಈ ಕಡೆ ಅಲ್ಲಿಂದ ಸುಮಾರು 1.5 ಕಿಲೋಮೀಟರ್ ದೂರ ತನಕ ಎರಡೂ ಸೈಡಲ್ಲೂ ಇದೆ. ಅದು ಆಗಿನ ಕಾಲದ ಪಂಪಾ ಬಜಾರ್. ಇವಾಗ ಇದನ್ನ ಹಂಪಿ ಬಜಾರ್ ಅಂತ ಕರೀತಾರೆ. ಈಗ ದೇವಾಲಯದ ಆವರಣದ ಒಳಗೆ ಎಂಟರ್ ಆಗಿದ್ದೀನಿ. ಈ ದೇವಾಲಯವನ್ನು ಸುಮಾರು 15 ಶತಮಾನದಲ್ಲಿ 2ನೇ ದೇವರಾಯ ಲಕ್ಕಣ್ಣ ದಂಡೇಶ ಇವರ ನೇತೃತ್ವದಲ್ಲಿ ಕಟ್ಟಿಸ್ತಾನೆ. ಆಮೇಲೆ ಶ್ರೀಕೃಷ್ಣ ದೇವರಾಯ ಇದನ್ನು ಎಕ್ಸ್ಪ್ಯಾಂಡ್ ಮಾಡ್ತಾನೆ, ವಿಸ್ತರಿಸುತ್ತಾನೆ. ಈ ದೇವಾಲಯವನ್ನು ಕಂಪ್ಲೀಟ್ ಆಗಿ ವಿಸ್ತರಿಸ್ತಾನೆ. ಇದು ದೇವಾಲಯದ ಒಳಗಿನ ಆವರಣದಿಂದ ಗೋಪುರದ ದೃಶ್ಯ. ಸೊ ಇದು ದೇವಾಲಯದ ನಾರ್ತ್ ಸೈಡ್, ಉತ್ತರ ಭಾಗದಲ್ಲಿರುವ ಪುಷ್ಕರಣಿ. ವಿಶಾಲವಾಗಿದೆ. ಬಹುರ್ಮನುರ್ಯಜ್ಞನಿ ಬೃಹಸ್ಪತಿರುಕ್ತ ಮದಾನಿ ಸಗುಂಷಿ ಸದ್ವಿಶ್ವೇ ದೇವಾಃ ಸೂಕ್ತವಾಚ ಪೃಥಿವಿಮಾ ತರ್ಮಾಮಾಹಿಗುಂ ಸಿರ್ಮಧುಮನಿಷ್ಯೆ ಮಧುಜನಿಷ್ಯೆ ಮಧುವಕ್ಷ್ಯಾಮಿ ಮಧುವದಿಷ್ಯಾಮಿ ಮಧುಮತೀಂ ದೇವೇಭ್ಯೋ ವಾಚಮುದ್ಯಾಸಗುಂ ಶುಶ್ರೂಷೇಣ್ಯಾಂ ಮನುಷ್ಯೇಭ್ಯಸ್ತಮ್ಮ ದೇವ ಅವಂತು ಶೋಭಾಯೈ ಪಿತರೋನುಮದಂತು. ಓಂ ಶಾಂತಿ ಶಾಂತಿ ಶಾಂತಿ. ದೇವಾಲಯದೊಳಗೆ ಆನೆ ಇದೆ ನೋಡಿ. ಇವಾಗ ಇರೋದು ಒಂದೇ ಆನೆ. ಜಸ್ಟ್ ಇಮ್ಯಾಜಿನ್ ವಿಜಯನಗರ ಕಾಲದಲ್ಲಿ ಎಷ್ಟು ಆನೆಗಳಿರ್ಬೋದು ಅಂತ. ಆಶೀರ್ವಾದ ಮಾಡ್ತಾ ಇದೆ ಆನೆ ಎಲ್ರಿಗೂ. ಆನೆ ನಡೆದಿದ್ದ ದಾರಿ ಇಲ್ಲಿ ನೋಡ್ರಿ. ಇವಾಗ ನಾವಿದ್ದೀವಿ ಹೇಮಕೂಟ ದೇವಾಲಯದ ಒಳಗಡೆ. ಇದು ದೇವಾಲಯ ಅಷ್ಟೇ ಅಲ್ಲದೆ ಇಲ್ಲಿ ಸನ್ಸೆಟ್ ವ್ಯೂ ಪಾಯಿಂಟ್ ಕೂಡ ಇದೆ. ಇವಾಗ ಅಲ್ಲಿ ಹೋಗ್ತಾ ಇದ್ದೀವಿ, ನೋಡೋಣ ಹೆಂಗಿರುತ್ತೆ ಅಂತ. ವಿಲ್ ಸಿ ಗೈಸ್. ವ್ಯೂ ನೋಡಿ ಏನು ಸಖತ್ತಾಗಿದೆ. ವಾವ್, ಎದುರುಗಡೆ ಬೆಟ್ಟ ಇದೆ. ಸನ್ಸೆಟ್ ನೋಡೋಕ್ಕೆ ಅಂತ ಹತ್ತಾ ಇದ್ದೀನಿ ಬೆಟ್ಟ.
ಎಂಥ ಸಖತ್ತಾಗಿದೆ ಅಂತ ಅಂದರೆ ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್. ಕೆಳಗಡೆ ವ್ಯೂ ನೋಡಿ, ವಿಜಯನಗರ ಸಾಮ್ರಾಜ್ಯದ ವ್ಯೂ ಇದು. ಅಲ್ಲಿ ವಿರೂಪಾಕ್ಷ ದೇವಸ್ಥಾನ, ಹಂಗೆ ಹೋದರೆ ಆ ಕಡೆ ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇರೋದು ಮಾತಂಗ ಹಿಲ್ಸು. ಸೊ ಇವಾಗ ಸನ್ಸೆಟ್ ನೋಡಿ ಬೆಟ್ಟದ ಮೇಲಿರುವ ಮೂಲ ವಿರೂಪಾಕ್ಷ ದೇವಸ್ಥಾನದ ದರ್ಶನವನ್ನು ಮಾಡಿಕೊಂಡು ಕೆಳಗಡೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇನ್ನೊಂದು ವಿಷಯ ಹೇಳಕ್ಕೆ ಮರೆತೆ, ಹಂಪಿಯಲ್ಲಿ ವಿರೂಪಾಕ್ಷ ದೇವಾಲಯ ಹಾಗೂ ವಿಜಯ ವಿಠ್ಠಲ ದೇವಾಲಯವನ್ನು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟಲ್ಲಿ ಮೆನ್ಷನ್ ಮಾಡಿದ್ದಾರೆ. ವಿಜಯನಗರದ ರಾಜ ಬೀದಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಆ ಫೀಲೇ ಬೇರೆ. ವಿರೂಪಾಕ್ಷ ಟೆಂಪಲ್ ಎದುರುಗಡೆ ಹಂಪಿ ಬಜಾರ್ ಪಕ್ಕದಲ್ಲಿ ಆಗಿನ ಕಾಲದಲ್ಲಿ ಹೆಂಗಿರ್ತಿತ್ತು ಅಂತ ಜಸ್ಟ್ ಇಮ್ಯಾಜಿನ್. ಸೊ ಇವಾಗ ನಾವು ಕಡಲೆಕಾಯಿ ಗಣೇಶ ಟೆಂಪಲಲ್ಲಿ ಇದ್ದೀವಿ. ಆಲ್ರೆಡಿ ತುಂಬ ಕಪ್ಪಾಗಿದೆ, ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ, ನೋಡೋಣ ಹೆಂಗೆ ಕಾಣಿಸುತ್ತೆ ಅಂತ. ಇಲ್ಲಿದೆ, ಆ್ಯಕ್ಚುಲಿ ಒಳಗಡೆ ಇದೆ. ಆಗಿನ ಕಾಲದಲ್ಲಿ ಕಡಲೆಕಾಯಿನ ಮಾರಿ ಇಷ್ಟು ಎತ್ತರವಾಗಿರೋ ಕಡಲೆಕಾಯಿ ಗಣೇಶ ಅಂತ ಕಟ್ಟಿದ್ದಾರೆ. ಇದು ಸರಿಸುಮಾರು 4.5 ಮೀಟರ್ ಅಂದರೆ 15 ಫೂಟ್ ಎತ್ತರ ಇದೆ. ನೀವು ಹಂಪಿಯ ವಿರೂಪಾಕ್ಷ ದೇವಸ್ಥಾನದಿಂದ ಸ್ವಲ್ಪ ಈ ಕಡೆ ಬಂದರೆ ನಿಮಗೆ ಈ ದೇವಾಲಯ ಸಿಗುತ್ತೆ. ಹೇಮಕೂಟ ದೇವಾಲಯದ ಆವರಣದಲ್ಲಿದೆ ಇದು. ಇವಾಗ ಬೆಳಿಗ್ಗೆ ನಾವು ಇಲ್ಲಿ ಅಂಜನಾದ್ರಿ ಬೆಟ್ಟ ಹತ್ತಾ ಇದ್ದೀವಿ. ಇವಾಗ ಸ್ಟಾರ್ಟ್ ಮಾಡಿದ್ದೀವಿ. ಟೋಟಲ್ ಆಗಿ 570+ ಮೆಟ್ಲಿದೆ. ಹತ್ಕೊಂಡು ಹೋಗ್ತಾ ಇದ್ದೀವಿ. ಮೇಲ್ಗಡೆ ಹೋಗಿ ವ್ಯೂ ತೋರಿಸ್ತೀನಿ. ಇದು ಹನುಮಂತ ಹುಟ್ಟಿ ಸ್ಥಳ. ಅಂಜನಾ ಮತ್ತು ಅಂಜನಾದೇವಿಗೆ ಆಂಜನೇಯ ಅಂತ ಹುಡ್ತಾನೆ. ಅವನ ಆಮೇಲೆ ಹನುಮಂತ ಅಂತ ಆಗುತ್ತೆ ಅವನ ಹೆಸರು. ಬಿಕಾಸ್ ಸೂರ್ಯನನ್ನು ನೋಡಿ ಯಾವುದೋ ಒಂದು ಹಣ್ಣು ಅಂತ ತಿಳ್ಕೊಂಡು ಅದನ್ನು ತಿನ್ನಲಿಕ್ಕೆ ಅಂತ ಹೋಗ್ತಾನೆ. ಆವಾಗ ಅವನ ಬಾಯಿ ಸುತ್ತ ಇರೋದು ಊದ್ಕೊಡೋದ್ರಿಂದ ಅದು ಹನು ಅಂತಾನೆ. ಸೊ ಅದು ಊದ್ಕೊಡೋದ್ರಿಂದ ಹನುಮಂತ ಅಂತ ಹೆಸರು ಬರುತ್ತೆ. ಆಮೇಲೆ मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूतमुख्यं श्रीरामदूतं मनसा स्मरामि. जय श्रीराम. ಆಂಜನೇಯ ಹುಟ್ಟಿದ ಸ್ಥಳ ಅಂಜನಾದ್ರಿ ಬೆಟ್ಟಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. Woke up late, missed the morning glaze, but the sunlight hits in so many ways. Grabbed my shades and hit the streets, no plan, chasing vibes like seashells in the sand. Radio hums a tune I can't name. ತ್ರೇತಾಯುಗದಲ್ಲಿ ರಾಮ ಲಕ್ಷ್ಮಣ ಎಲ್ಲ ಇಲ್ಲಿ ಬಂದಿದ್ರು. ಜಸ್ಟ್ ಇಮ್ಯಾಜಿನ್ ಗೈಸ್. ವಾ, ಈಗ ರೋಮಾಂಚನ ಆಗುತ್ತೆ ಅಲ್ಲ. ಸೊ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ನಿರ್ಮಿತವಾದಂತಹ ಉಗ್ರ ನರಸಿಂಹ ಸ್ಟ್ಯಾಚು, ನರಸಿಂಹ ಶ್ರೇನ್ ಹತ್ರ ಹೋಗ್ತಾ ಇದ್ದೀವಿ. ಇದು ಎಂಟ್ರೆನ್ಸು. ಆ ಕಾಲದಲ್ಲಿ ಇಲ್ಲಿ ಈ ಥರ ಎಂಟ್ರೆನ್ಸ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ನೋಡಿ.
ಮುಂದೆ ಕಾಣಿಸ್ತಿರೋದು ನಿಮಗೆ ಸ್ಟ್ಯಾಚು. ಇದು ಸರಿಸುಮಾರು 6.7 ಮೀಟರ್ಸ್ ಅಂದರೆ 22 ಆಲ್ಮೋಸ್ಟ್ 22 ಫೂಟ್ ಎತ್ತರ ಇದೆ ಇದು. ಸೊ ಇವಾಗ ಉಗ್ರ ನರಸಿಂಹ ಸ್ಟ್ಯಾಚು ನೋಡ್ಕೊಂಡು ಅದ್ರ ಪಕ್ಕದಲ್ಲೇ ಬಡವಿ ಲಿಂಗ ಅಂತ ಇದೆ, ಅದಕ್ಕೆ ಹೋಗ್ತಾ ಇದೀವಿ, ಬನ್ನಿ. ಅದು ಅವ್ನ ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಏನ್ಲ. ಏ இவன் யாவன செடே நன் மகா ನೋ கரெக்ட். நம்ம மேல நீங்க போய் பார்த்துட்டு இருக்கீங்க. ಸುತ್ತು 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 ಇನ್ನೊಂದು ರೌಂಡು. ಬ್ಯಾಕ್ ಟು ಬೇಸ್. ಸೊ ಅಲ್ಲೇನು ಕಾಣಿಸ್ತಿದೆಯಲ್ಲ ಅದು ಯಂತ್ರೋದ್ಧಾರಕ ಆಂಜನೇಯ ದೇವಸ್ಥಾನ. ಆಂಜನೇಯ ಇಲ್ಲೇ ಉದ್ಭವ ಆಗಿದ್ದಂತೆ. ಸೊ ಇದು ಬಂದು ಕೋದಂಡರಾಮ ದೇವಸ್ಥಾನ, ತುಂಗಭದ್ರಾ ನದಿಯ ತಟದಲ್ಲಿದೆ. ಇದು ರಾಮ, ಸೀತೆ, ಲಕ್ಷ್ಮಣ ಹಾಗೂ ಆಂಜನೇಯನ ವಿಗ್ರಹ ಒಳಗಡೆ ಇದೆ. ಸೊ ಇದನ್ನು ಕಟ್ಟಿದ್ದು ಯಾವ ಕಾರಣಕ್ಕೆ ಅಂತ ಅಂದರೆ, ವಾಲಿ ವಧೆ ಆದಮೇಲೆ ಲಕ್ಷ್ಮಣನು ಸುಗ್ರೀವನಿಗೆ ಇಲ್ಲಿ ಪಟ್ಟಾಭಿಷೇಕ ಮಾಡ್ತಾನೆ. ಸೊ ಅದ್ರ ನೆನಪಿಗಾಗಿ ಉತ್ತರ ಅಭಿಮುಖವಾಗಿ ಇಲ್ಲಿ ಟೆಂಪಲ್ನ ನಿರ್ಮಿಸಿದ್ದಾರೆ. ಸೊ ಅಲ್ಲಿ ಕಾಣಿಸ್ತಿರೋದು ಯಂತ್ರೋದ್ಧಾರಕ ಆಂಜನೇಯ ಸ್ವಾಮಿ ದೇವಸ್ಥಾನ. ಸೊ ಅದು ಇಲ್ಲಿ ಉದ್ಭವ ಆಗಿದೆ. ಕೃಷ್ಣದೇವರಾಯ ಅರಸ ಇದ್ದಾಗ ಅವರ ರಾಜಗುರುಗಳಾದಂತಹ ವ್ಯಾಸತೀರ್ಥರು ಅವ್ರಿಗೆ ಕನಸಿನಲ್ಲಿ ಕಾಣಿಸ್ತದೆ. ಸೊ ಆವಾಗ ಅವರು ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ಕಟ್ಟಿಸ್ತಿರ್ತಾರೆ. ಸೊ ಇವಾಗ ಕೋದಂಡರಾಮ ದೇವಸ್ಥಾನ ಹಾಗೆ ಯಂತ್ರೋದ್ಧಾರಕ ಆಂಜನೇಯ ಟೆಂಪಲ್ನ ನೋಡಿಕೊಂಡು ಸುಗ್ರೀವ ಕೇವ್ಸ್ ಹತ್ರ ಹೋಗ್ತಾ ಇದ್ದೀವಿ. ಇದೇ ನೋಡ್ರಿ ಸುಗ್ರೀವಾಸ್ ಕೇವ್. ಗುಹೆ ಒಳಗಡೆ ಹೋಗ್ತಾ ಇದ್ದೀನಿ. ತ್ರೈತಾಯುಗದಲ್ಲಿ ಸುಗ್ರೀವ ಇಲ್ಲೇ ವಾಸ ಮಾಡ್ತಿದ್ದಂತೆ. ರಾಮ ಸುಗ್ರೀವ ಭೇಟಿಯಾಗಿದ್ದು ಇಲ್ಲೇ. ರಾಮ ಸುಗ್ರೀವ ಭೇಟಿಯಾಗಿ ಆಮೇಲೆ ವಾಲಿ ವಧೆ ಆಗುತ್ತೆ. ಇಲ್ಲೇ ರಾಮ ಸುಗ್ರೀವ ಕೂತ್ಕೊಳ್ತಿದ್ರು ಅಂತ ಪುರಾಣ ಹೇಳುತ್ತೆ. ಸೊ ಇಲ್ಲಿಗೆ ನಮ್ಮ ಹಂಪಿ ಪ್ರವಾಸ ಮುಗಿದಿದೆ. ನಿಮಗೆ ವಿಡಿಯೋ ಎಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಹೆಗ್ಡೇಸ್ ಜೀವನ ಯೂಟ್ಯೂಬ್ ಚಾನಲ್ ಆ್ಯಂಡ್ ಸಪೋರ್ಟ್ ಮೀ. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಬಾಯ್.